ಮಾದಿಗ ಸಮಾಜದ ನಿರಂತರ ಹೋರಾಟದ ಫಲವಾಗಿ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಿ ಹೋರಾಟಗಾರರ ಕನಸು ನನಸು ಮಾಡಿದಂತಾಗಿದೆ ಎಂದು ಮಾದಿಗ ಸಮಾಜ ವಿವಿಧ ಸಂಘಟನೆಗಳ ಒಳ ಮೀಸಲಾತಿ ಹೋರಾಟ ಸಮಿತಿಯ ಮುಖಂಡ ಬಸವರಾಜ ಜವಳಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಒಳ ಮೀಸಲಾತಿ ಎಬಿಸಿ ಗುಂಪಿನಲ್ಲಿ ಅತ್ಯಂತ ಹಿಂದುಳಿದ ಗುಂಪಿನಲ್ಲಿ ಮಾದಿಗ ಸಮುದಾಯದವರನ್ನ ಸೇರಿಸಲಾಗಿದೆ. ಒಳ ಮೀಸಲಾತಿ ಜಾರಿಯ ಆಶಯವನ್ನ ನಾವುಗಳು ಬಹುಮುಖ್ಯವಾಗಿ ಅರಿತುಕೊಳ್ಳಬೇಕು. ಮುಖ್ಯವಾಗಿ ನಮ್ಮ ಸಮುದಾಯದ ಮಕ್ಕಳನ್ನು ಶೈಕ್ಷಣಿಕವಾಗಿ ಉನ್ನತ ಹಂತಕ್ಕೆ ಕೊಂಡೊಯ್ಯಬೇಕು. ಉನ್ನತವಾದ ಹುದ್ದೆಗಳು ಅಲಂಕರಿಸಬೇಕು. ಅದರಲ್ಲಿಯೂ ಕೂಡ ಪ್ರಮುಖವಾಗಿ ನಮ್ಮ ಸಮುದಾಯದ ಮಹಿಳೆಯರನ್ನು ಮುಖ್ಯವಾಹಿನಿಗೆ ತರುವ ಕೆಲಸವನ್ನ ನಾವುಗಳು ಮಾಡಿ ನಮ್ಮ ಮಾದಿಗ ಸಮುದಾಯದ ಮಕ್ಕಳು ಉನ್ನತ ಸ್ಥಾನಕ್ಕೇರಿದ್ರೆ ಮಾತ್ರ 35 ವರ್ಷದ ಹೋರಾಟಕ್ಕೆ ಒಳ ಮೀಸಲಾತಿ ಆಶ್ರಯದ ಹೋರಾಟಗಾರರ ಶ್ರಮಕ್ಕೆ ಫಲ ಸಿಕ್ಕಂತಾಗುತ್ತದೆ ಎಂದರು. ಜಾರಿ ಆಗಬೇಕಾದ್ರೆ ಸಂವಿಧಾನ ತಿದ್ದುಪಡಿ ಮಾಡುವಂಥ ಅವಶ್ಯಕತೆ ಇಲ್ಲ. ಸಂವಿಧಾನದ ಪರಿಚ್ಛೇದ 14, 15, 16ರ ಆಸೆಯಂತೆ ಅದಕ್ಕೆ ಧಕ್ಕೆ ತರಲಾರದಂತೆ ಆಯಾ ರಾಜ್ಯಗಳು ಒಳ ಮೀಸಲಾತಿಯನ್ನು ಜಾರಿಗೆಗೊಳಿಸಬಹುದು ಅನ್ನುವಂಥ ಒಂದು ಆದೇಶವನ್ನು ನೀಡಿತು. ಇದು ಮಾದಿಗರ ಒಳ ಮೀಸಲಾತಿ ಪರವಾದಂಥ ಹೋರಾಟಗಾರರಿಗೆ ಅದನ್ನು ಸುವರ್ಣಾಕ್ಷರಗಳಿಂದ ಬರೆಯಲ್ಪಟ್ಟಂಥ ಈ ತೀರ್ಪಾಗಿದೆ. ಈ ತೀರ್ಪು ಹೊರಬೀಳದಂತೆ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಮಾದಿಗ ಪರ ಸಂಘಟನೆಗಳ ಕಾವು ಹೆಚ್ಚಾಗುತ್ತಿರುವುದನ್ನು ಗಮನಿಸಿದ ರಾಜ್ಯ ಕಾಂಗ್ರೆಸ್ ಸರ್ಕಾರ 12/11/2024ರಂದು ನಿವೃತ್ತ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಿತು. ಆ ಆಯೋಗ ಇಡೀ ದೇಶದಲ್ಲಿಯೇ ಮೊಬೈಲ್ ಆ್ಯಪ್ ಮೂಲಕ ಅತ್ಯಂತ ವೈಜ್ಞಾನಿಕವಾದಂಥ ದತ್ತಾಂಶವನ್ನು ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ತನ್ನ ವರದಿಯನ್ನು ಒಪ್ಪಿಸಿತು. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಆಗಸ್ಟ್ 19ರಂದು ವಿಶೇಷವಾದಂಥ ಸಚಿವ ಸಂಪುಟವನ್ನು ಕರೆದು ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಿದೆ. 3 ಭಾಗಗಳನ್ನಾಗಿ ಮಾಡಿದೆ. ಇದೂ ಕೂಡ ಮಾದಿಗರ ಹೋರಾಟ ಪರ ನ್ಯಾಯ ಸಿಕ್ಕಂತಾಗಿದೆ ಮತ್ತು ಅತ್ಯಂತ ನಮ್ಮ ಏನು 30ರಿಂದ 40 ವರ್ಷಗಳ ಕಾಲ ಏನು ಹೋರಾಟಗಾರರ ಮಾದಿಗ ಜನಾಂಗದ ಏನು ಕನಸಿತ್ತು, ಆ ಕನಸನ್ನು ಆಗಸ್ಟ್ 19ರಂದು ಸಂಜೆ ಕಾಂಗ್ರೆಸ್ ಸರ್ಕಾರ ಮತ್ತು ಸಾಮಾಜಿಕ ನ್ಯಾಯದ ಪರವಾಗಿರುವಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮಾದಿಗ ಸಮುದಾಯದ ಹೋರಾಟಗಾರರ ಕನಸನ್ನು ನನಸು ಮಾಡಿದ್ದಾರೆ ಅಂಥೇಳಿ ಅತ್ಯಂತ ಸಂತೋಷದಿಂದ ಈ ಗೋಷ್ಠಿಯನ್ನು ನಾನು ನಡೆಸ್ತಾ ಇದ್ದೀನಿ. ಮತ್ತು ಈ ಒಂದು ಸಂದರ್ಭದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಸಚಿವರುಗಳಾಗಿರುವಂಥ KH ಮುನಿಯಪ್ಪನವರಿಗೆ, RV ತಿಮ್ಮಪ್ಪನವರಿಗೆ, ಮಾಜಿ ಸಚಿವರಾದಂಥ H ಆಂಜನೇಯವರಿಗೆ ವಿಶೇಷವಾದಂಥ ಪತ್ರಿಕಾಗೋಷ್ಠಿಯ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇನ್ನೊಂದು ವಿಶೇಷವಾದಂಥ ಮಾತುಗಳನ್ನು ನಾನು ಇಲ್ಲಿ ಹೇಳಲೇಬೇಕು. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.